ನಾ ಹೇಳುದಿಲ್ಲ, ನನಗೆ ಆಗುದಿಲ್ಲ ಈಗ. ಆಕ್ಸಿಡೆಂಟ್ ಆಗುವುದಿನ್ನ ಮಧ್ಯಾಹ್ನ ಮಾತಾಡಿದಾರೆ, ಹೊಳ್ಳಿ ನನ್ನ ಜೊತೆ ಮಾತಾಡಿಲ್ಲ. 26 ವರ್ಷ ಚಾಲು ಐತಿ, ಈಗ 25 ಚಾಲು ಐತಿ, 28 ಮಾಡಿ ಬರ್ತಾನಂತ ಹೇಳಿದ್ರು ನನಗೆ. 2 ವರ್ಷ ಆಗಿ ರಿಟೈರ್ಡ್ ಆಗಿ ಬರ್ತಾನು. 27ನೇ ಇಸ್ವಿಗೆ ನಮ್ಮ ಅಣ್ಣ ಬರ್ತೇನೆ ಅಂತ ಹೇಳಿದ್ರಿ. 27ನೇ ಇಸ್ವಿಗೆ ಬರ್ತಾರ ಖರೆ. ಬೆಳಗ್ಗೆ ಮಾತಾಡಿದಾರೆ, ಮಕ್ಕಳ ಜೊತೆ ಯಾವತ್ತರಿ ಬೆಳಗ್ಗೆ ಮಾತಾಡಿದ್ರು. ಮಕ್ಕಳಿಗೆ ನಾ ಫೆಬ್ರವರಿ ಸುಟ್ಟಿಗೆ ಬರ್ತೇನು ನಿಮ್ಮ ಎಕ್ಸಾಮ್ ಟೈಮ್ ಅಂತ ಹೇಳಿದ್ರು ನನಗೆ. ಮಕ್ಕಳು ಫೆಬ್ರವರಿಗಿದ್ದು ಸುಟ್ಟಿಗೆ ಬರ್ತಾರೆ. ಲಕ್ಷ್ಮೀ ಜಾತ್ರೆ ಆದ್ರೆ ಬಂದ್ ಹೋಗಿದ್ರು. ಅದ್ರ ಬಳಕ ನನ್ನ ಮಗನ ಗಣಪತಿ ಬರ್ತಡೇ ಇತ್ತು, ಅವಾಗೂ ಬಂದು ಹೋಗಿದ್ದಾರೆ. ನನ್ನ ಮಗನ ಬರ್ತಡೇ ಗಣಪತಿ ತರೋದು ಎಲ್ಲ ಮಾಡಿದ್ವಿ, ಫಂಕ್ಷನ್ ಮಾಡಿ ಹೋದ್ರು. ಇನ್ನು ಫೆಬ್ರವರಿಗೆ ಬರ್ತಾನಂತ ಹೇಳಿದ್ರು. ನಾವೆಲ್ಲ ಅಂದು 24 ಸಾಕು, ಇನ್ನ ಬಂದ್ಬಿಡು ನಮ್ಮಿಂತೆಗಿರುತ್ತೆ ಅಂದು. ದೇವರಿಗೆ ಅದು ನನ್ನ ಮನಸ್ಸಿಗೆ ಬರಲಿಲ್ಲ. ಈ ನಮನಿ ಮಾಡ್ಕೊಂಡು ಹೋಗಾಕ ಯಾವುದೋ ಒಂದು ನಂಬರ್ ಬತ್ತೆ, 8:30 ಆಗಿತ್ತು ಟೈಮ್. ಆಕ್ಸಿಡೆಂಟ್ ಆಗೈತಿ ದಯಾನಂದಗ, ಗ್ಯಾರ ಮರಾಠದಿಂದ ಮಾತಾಡತಾರಂತ ಹೇಳಿರು ನನಗೆ. ಏನಾಗೈತಿ ನನಗೆ ಹೇಳ್ರಿ ಅನ್ನಿ. ಕೈಗೆಟ್ಟ ಪೆಟ್ಟತ್ತೈತಿ, ಮತ್ತೇನಾಗಿಲ್ಲ, ಅಡ್ಮಿಟ್ ಮಾಡಿದೆವು ಅಂತ ಹೇಳ್ರು. ಮತ್ತೆ ಯಾರ ಇದ್ರ ಕೊಡ್ರಿ ನಿಮ್ಮ ಮನ್ಯಾಗ. ಯಾರಿಲ್ಲ ನಮ್ಮ ಮನ್ಯಾಗ, ವಯಸ್ಸಾದ ಅತ್ತಿ ಮಾವಾದವರು, ಸಣ್ಣ ಮಕ್ಳದವು, ನಾನು ಅದೇನು. ಮತ್ತೆ ಯಾರ ಇದ್ರ ಕೊಡ್ರಿ ಅಂದ್ರೆ ಯಾರೂ ಇಲ್ಲ. ನಾನು ಇಟ್ಬಿಟ್ರು ಅಷ್ಟೇ ಹೇಳಿ. ಮತ್ತೆ ಯಾರ ಇದ್ರ ಕೊಡ್ರಿ ಅಂದ್ರೆ ಯಾರೂ ಇಲ್ಲ, ನಾನು ಇಟ್ಬಿಟ್ರು. ಒಬ್ಬನೇ ಮಗ, 3 ಮಂದಿ ಆಗ್ತಂಗೆದು. ನನಗೆ ನನ್ನ ಗಂಡು ಮಗು ಸಣ್ಣವನು, ಮಗಳು ದೊಡ್ಡವಳು. 25 ವರ್ಷ ಆಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.